ಹಾಯ್ ಎಲ್ಲರಿಗೂ ರೇವತಿ ವ್ಲಾಗ್ಸ್ಗೆ ಸ್ವಾಗತ ರೀ. ನಾನಿವತ್ತು ಬೆಂಡೆಕಾಯಿ ಮತ್ತು ನುಗ್ಗೆಕಾಯಿನ ಎರಡನ್ನೂ ಡ್ರೈ ಫ್ರೈ ಹೇಗೆ ಮಾಡೋದು ಅಂತ ಈಸಿಯಾಗಿ ತೋರಿಸ್ಕೊಡ್ಲತ್ತೀನಿ ನೋಡಿರಿ. ಮೊದಲಿಗೆ ಬೆಂಡೆಕಾಯಿ ಫ್ರೈ ಮಾಡ್ಲತ್ತೀನಿ ನೋಡಿರಿ. ಇಟ್ ಮೀನ್ಸ್ ಎಣ್ಣೆ ಹಾಕ್ತೇನೆ ನಾವು ಬೆಂಡೆಕಾಯಿನ ನೀಟಾಗಿ ಒಲೆ ಮೇಲೆ ಫ್ರೈ ಮಾಡ್ಕೋಬೇಕ್ರಿ. ನಮಗೆ ಯಾವ ಥರ ಬೇಕೋ ಆ ಥರನ ಬೆಂಡೆಕಾಯಿನ ಕಟ್ ಮಾಡ್ಕೊಂಡು ಇಟ್ಕೋಬೇಕ್ರಿ. ಅದನ್ನು ಈ ಥರ ಎಣ್ಣೆನೇ ಹಾಕ್ತೇನೆ ನಾವು ಸರಿಯಾಗಿ ಫ್ರೈ ಮಾಡಿ ಇಟ್ಕೋಬೇಕ್ರಿ. ನಂತರ ಏನಪ್ಪ ಅಂತಂದ್ರೆ ಬಾಣಲಿನ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಕಮ್ಮಿನೇ ಎಣ್ಣೆ ಹಾಕಿಬಿಟ್ರೆ ಜಾಸ್ತಿ ಎಣ್ಣೆ ಏನು ಅವಶ್ಯಕತೆ ಇರೋದಿಲ್ಲ. ನಾವು ಬೆಂಡೆಕಾಯಿನ ಹುರ್ಕೊಂಡಿರ್ತೀವಲ್ಲ ಅದಕ್ಕೆ 1-2 ಸ್ಪೂನ್ ಎಣ್ಣೆ ಹಾಕಿಬಿಟ್ಟು ಎಣ್ಣೆ ಕಾದ್ಮೇಲೆ ಸ್ವಲ್ಪ ಸಾಸಿವೆನ ಹಾಕಿಬಿಟ್ಟು ನಂತರ ಏನು ಮಾಡಿರಿ, ಸ್ವಲ್ಪ ಈರುಳ್ಳಿನ 1-2 ಈರುಳ್ಳಿ ಮತ್ತು ಒಂದಿಷ್ಟು ಕರಿಬೇವು ಸೊಪ್ಪನ್ನು ಹಾಕಿಬಿಟ್ಟು ಈರುಳ್ಳಿ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಸರಿಯಾಗಿ ಅದನ್ನು ಫ್ರೈ ಮಾಡ್ಕೋಬೇಕ್ರಿ. ನಿಧಾನವಾಗಿ ಉರಿನ ಸ್ವಲ್ಪ ಕಡಿಮೆನೇ ಇಟ್ಕೊರಿ, ಚೆನ್ನಾಗಿ ಹುರಿಬೇಕ್ರಿ. ಅದು ಹಸಿ ವಾಸನೆ ಎಲ್ಲ ಹೋಗಬೇಕು. ಮತ್ತು ಅದಕ್ಕೆ ಒಂದಿಷ್ಟು ಹಸಿಮೆಣ್ಸಿನ್ಕಾಯಿ, ನಾನಿಲ್ಲಿ ಒಂದು 10-12 ಮೆಣಸಿನ್ಕಾಯಿ ತೊಗೊಂಡಿನಿ ರೀ. ಸ್ವಲ್ಪ ಖಾರ ಜಾಸ್ತಿ ತಿನ್ನೋದ್ರಿಂದ ನೀವು ಖಾರ ಕಡಿಮೆ ತಿಂತಿದ್ರಿ ಅಂದರೆ ಒಂದು 4 ಹಸಿಮೆಣ್ಸಿನ್ಕಾಯಿ ತೊಗೊಂಬಿಡ್ರಿ, ಸಾಕಾಗುತ್ತೆ. ಅದನ್ನು ಕೂಡ ಹಾಕ್ಬಿಟ್ಟು ಸರಿಯಾಗಿ ಹುರ್ಕೋಬೇಕ್ರಿ. ಇಲ್ಲಿ ಹಸಿಮೆಣ್ಸಿನ್ಕಾಯಿನ ಭಾಳ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಬಿಡ್ರಿ, ಸಣ್ಣದಾಗಿ. ಕೆಲವೊಬ್ಬರು ಕುಟ್ಟಿನೂ ಹಾಕ್ತಾರೆ, ಕುಟ್ಟಿ ಅಂದರೆ ಜಜ್ಜಿ ಹಾಕ್ತಾರೆ ಮಿಕ್ಸಿ ಮಾಡಿಕೊಂಡು. ಅದಷ್ಟು ಸರಿಯಾಗಿ ಬರೋದಿಲ್ಲ ಅಂತ ನಾನು ಸಣ್ಣದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೇನೆ. ಮತ್ತು ಅದಕ್ಕೆ ಸಣ್ಣದಾಗಿ ಟೊಮೊಟೊ ಹಣ್ಣನ್ನು ಕೂಡ ಕಟ್ ಮಾಡಿ ಇಟ್ಕೋಬೇಕ್ರಿ. ಟೊಮೊಟೊ ಹಣ್ಣಿನ ರಸ ಏನಪ್ಪ ಅಂದ್ರೆ ಹಿಂಡಿ ತೆಗೆದು ಬರೀ ನಾವು ಟೊಮೊಟೊ ಹಣ್ಣನ್ನು ಮಾತ್ರ ಹಾಕಬೇಕ್ರಿ. ಹಾಕಿ ಅದನ್ನು ಕೂಡ ಫ್ರೈ ಮಾಡಿಕೊಂಡು ಅದಕ್ಕೆ ಹುರಿದಿಟ್ಕೊಂಡಿರುವಂಥ ಬೆಂಡೆಕಾಯಿನ ಹಾಕ್ಕೊಂಡು ಎಲ್ಲ ಥರ ಮಸಾಲೆನೂ ಆ್ಯಡ್ ಮಾಡ್ಕೋಬೇಕ್ರಿ. ಮುಖ್ಯವಾಗಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋರಿ, ಗರಂ ಮಸಾಲೆನ ಹಾಕೋರಿ 1 ಸ್ಪೂನು, ಮತ್ತು ಅರಿಶಿಣ ಪುಡಿನ ಹಾಕೋರಿ, ಮತ್ತು ಖಾರದ ಪುಡಿನ ಹಾಕೋರಿ. ಎಲ್ಲನೂ ಹಾಕೊಂಡ್ಬಿಟ್ಟು ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೊರಿ. ಅದನ್ನು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಬೇಯೋದಕ್ಕೆ ಬಿಡ್ರಿ. ಎಲ್ಲನೂ ಎಣ್ಣೆಯಲ್ಲೇ ಬೇಯಬೇಕ್ರಿ ನೀಟಾಗಿ. ಇದಕ್ಕೆ ನೀರು ಆ್ಯಡ್ ಮಾಡೋಂಗಿಲ್ಲ ರೀ. ನೀರು ಆ್ಯಡ್ ಮಾಡಿದ್ರೆ ಮತ್ತೆ ಜಿಡಿ ಆಗಿಬಿಡುತ್ತೆ ರೀ. ಮತ್ತು ಒಂಚೂರು ಹುಣಸೆ ಹಣ್ಣಿನ ರಸ ಇತ್ತಂದ್ರೆ ನೀವು ಆ್ಯಡ್ ಮಾಡ್ಕೋರಿ, ಅಥವಾ ನಿಂಬೆ ಹಣ್ಣನ್ನು ಕಟ್ ಮಾಡಿ ಅದರ ರಸ ಕೂಡ ಆ್ಯಡ್ ಮಾಡ್ಕೋರಿ, ಚೆನ್ನಾಗಿರುತ್ತೆ ರೀ. ನಾನಿಲ್ಲಿ ಟೊಮೊಟೊ ಹಣ್ಣು ಹಾಕಿರೋದ್ರಿಂದ ಎರಡನ್ನೂ ಹಾಕಿಲ್ಲ ರೀ. ನಿಂಬೆ ಹಣ್ಣಿನ ರಸ ಹಾಕ್ಬೋದು, ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ. ಕೊನೆಯಲ್ಲಿ ಸ್ವಲ್ಪ ಶೇಂಗದ ಪುಡಿ ಉದುರಿಸ್ರೆ ನಮ್ಮದು ಬೆಂಡೆಕಾಯಿ ಫ್ರೈ ರೆಡಿ ಆಗುತ್ತೆ ರೀ. ನಂತರ ಏನಪ್ಪ ಅಂದ್ರೆ ನುಗ್ಗೆಕಾಯ್ದು ನೋಡಿರಿ. ನುಗ್ಗೆಕಾಯಿನ ನಾನು ಒಂದು 50-60% ಬೇಯಿಸಿಟ್ಕೊಂಡ್ಬಿಟ್ಟೀನಿ ರೀ. ಅದನ್ನು ಫ್ರೈ ಮಾಡ್ತಾಯಿದ್ದೀನಿ ನೋಡಿರಿ. ಬಾಣಲಿನ ಇಟ್ಬಿಟ್ಟು ಎಣ್ಣೆ ಹಾಕಿ ಸಾಸಿವೆನ ಹಾಕೀನಿ ರೀ. ಸಾಸಿವೆ ಅದೆಲ್ಲ ಚಿಟ್ಬಿಟ್ಟಾದ್ಮೇಲೆ ಈರುಳ್ಳಿನ ಹಾಕಿ ಈ ಥರ ಲೋ ಫ್ಲೇಮಲ್ಲಿಟ್ಟು ಅದನ್ನು ಬಾಡಿಸ್ಕೊತಾ ಇದ್ದೀನಿ ನೋಡಿರಿ. ಇದು ಕೂಡ ಹಾಗೆ ಸ್ವಲ್ಪ ಬೇಯಬೇಕ್ರಿ ಉಳ್ಳಾಗಡ್ಡಿ. ನೆಕ್ಸ್ಟ್ ಒಂದು ಟೊಮೊಟೊ ಹಣ್ಣನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ, ಅದನ್ನು ಕೂಡ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡು ನೋಡಿರಿ. ಆಮೇಲೆ ಅದಕ್ಕೆ ಗರಂ ಮಸಾಲೆ, ಖಾರದ ಪುಡಿ, ಅರಿಶಿಣ ಪುಡಿ ಎಲ್ಲನೂ ಹಾಕಿಬಿಟ್ಟು ಅದನ್ನು ಕೂಡ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕ್ರಿ. ನಂತರ ಏನಪ್ಪ ಅಂತಂದ್ರೆ ಇಟ್ಕೊಂಡಿರ್ತೀವಲ್ಲ ರೀ ನುಗ್ಗೆಕಾಯಿ, ಅದನ್ನು ಇದಕ್ಕೆ ಹಾಕ್ಬಿಟ್ಟು ಅದನ್ನು ಕೂಡ ಸ್ವಲ್ಪ ನೀಟಾಗಿ ಲೋ ಫ್ಲೇಮಲ್ಲಿ ನಾವು ಫ್ರೈ ಮಾಡ್ಕೋಬೇಕ್ರಿ. ಉರಿ ಮಾತ್ರ ಜಾಸ್ತಿ ಮಾಡೋಂಗಿಲ್ಲ ರೀ. ಉರಿ ಸಣ್ಣದಾಗಿ ಇಟ್ಕೊಂಡು ಇದನ್ನೆಲ್ಲ ಈ ಥರ ಫ್ರೈ ಮಾಡ್ಕೋಬೇಕ್ರಿ. ಇದಕ್ಕೆ ಮಾತ್ರ ಕಂಪಲ್ಸರಿ ಸ್ವಲ್ಪ ಹುಣಸೆ ಹಣ್ಣಿನ ರಸ ಬೇಕ್ರಿ. ಅದನ್ನು ಹಾಕ್ಕೊಂಬಿಡ್ರಿ. ಅದು ಹಾಕ್ಕೊಂಡು ಸ್ವಲ್ಪ ಕುದಿಯೋಕ್ಕಿಡ್ರಿ. ಅಂದರೆ ಕಡಿಮೆ ಹಾಕಿರಿ, ಸ್ವಲ್ಪನೇ ಹಾಕ್ಬಿಡ್ರಿ. ಮತ್ತು ಇನ್ನೂ ಇಲ್ಲ ನಿಮ್ಗೆ ಇನ್ನೊಂದು ಸ್ವಲ್ಪ ನೀರಿನ ಅವಶ್ಯಕತೆ ಇದೆ ಅಂತ ಅನಿಸಿದ್ರೆ ಒಂದು ಅರ್ಧ ಕಪ್ ನೀರು ಹಾಕ್ಕೊಂಬಿಡ್ರಿ ಅಷ್ಟೇ. ಕೊನೆಯಲ್ಲಿ ಇದಕ್ಕೂ ಕೂಡ ಒಂದಿಷ್ಟು ಶೇಂಗಾನ ಹುರಿದ್ಬಿಟ್ಟು ಅದನ್ನು ಮಿಕ್ಸಿ ಮಾಡ್ಕೊರಿ ಅಥವಾ ಕುಟ್ಕೊಂಬಿಡ್ರಿ. ಅದಕ್ಕೆ ಹಾಕಿ ಏನು ಮಾಡಬೇಕಂದ್ರೆ ಒಂದು 5 ನಿಮಿಷಕ್ಕಿಂತ ಕಮ್ಮಿನೇ ಮುಚ್ಚಳ ಮುಚ್ಚಿಬಿಟ್ಟು ಸರಿಯಾಗಿ ಫ್ರೈ ಮಾಡ್ಕೊರಿ. ಈ ಥರ ಏನಪ್ಪ ಅಂದ್ರೆ ಮಾಡೋದ್ರಿಂದ ನುಗ್ಗೆಕಾಯಿ ತುಂಬ ಟೇಸ್ಟ್ ಆಗಿರುತ್ತೆ ರೀ. ಖಾರ ಏನಪ್ಪ ಅಂದರೆ ಹೆಚ್ಚು ಕಮ್ಮಿ ನೀವು ಎಷ್ಟು ತಿಂತೀರೋ ಅದ್ರ ಮೇಲೆ ಡಿಪೆಂಡ್ ರೀ. ಹಾಕ್ಕೊಂಬಿಡ್ರಿ. ತುಂಬ ಚೆನ್ನಾಗಿತ್ತು ರೀ. ನಾನು ಕೂಡ ಟೇಸ್ಟ್ ಮಾಡಿ ನೋಡಿದೆ. ನೀವು ಕೂಡ ಒಂದು ಸಲ ಈ ಥರ ಮಾಡಿ ನೋಡಿರಿ, ಚೆನ್ನಾಗಿರುತ್ತೆ. ಆಲ್ಮೋಸ್ಟ್ ಎಲ್ಲರೂ ಬೇಳೆ ಸಾಂಬಾರು ಜೊತೆ ಇದನ್ನು ಹಾಕಿ ಮಾಡ್ತಾರೆ, ಅಥವಾ ವೆಜಿಟೇಬಲ್ ಸಾಂಬಾರು ಜೊತೆನ ನುಗ್ಗೆಕಾಯಿನ ಹಾಕಿ ಮಾಡೋದನ್ನು ನೋಡೀನಿ ರೀ ನಾನು. ಬಟ್ ಈ ಥರ ಸಪ್ರೇಟ್ ಮಾಡಿ ನೋಡಿರಿ, ತುಂಬ ಚೆನ್ನಾಗಿರುತ್ತೆ ನೋಡಿರಿ. ಈ ಥರ ನನ್ನ ಮಾರ್ನಿಂಗ್ ಏನಪ್ಪ ಅಂತಂದ್ರೆ ಊಟ ಈ ಥರ ಇತ್ತು ನೋಡಿರಿ. ತುಂಬ ಚೆನ್ನಾಗಿತ್ತು. ನೀವು ಒಂದು ಸಲ ಮಾಡಿ ನೋಡಿರಿ.